ಇನ್ನು ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಿಜೆಪಿಗೆ ವಾಪಸ್ ಆಗ್ತಾರಾ? ಇದೊಂದು ಪ್ರಶ್ನೆ ತುಂಬಾ ಜೋರಾಗಿ ಕಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಂದಿದ್ದಾರೆ. ಜಗದೀಶ್ ಶೆಟ್ಟರ್ ಬಳಿಕ ಈಗ ಜನಾರ್ದನ್ ರೆಡ್ಡಿ ಅವರನ್ನ ವಾಪಸ್ ಬಿಜೆಪಿಗೆ ಕರೆತರುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ಜನಾರ್ದನ್ ರೆಡ್ಡಿ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ, ಮೊದಲಿಗೆ ಜನಾರ್ದನ್ ರೆಡ್ಡಿ ಏನು ಹೇಳಿದ್ದಾರೆ ನೋಡ್ಕೊಂಬೋಣ. ರಾಮ ಮಂದಿರ ವಿಚಾರದಲ್ಲಿ ಎಷ್ಟೋ ಹೋರಾಟಗಳ ಮೂಲಕ ಸಾಧಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನ ಇತ್ತು. ಆ ವಿಚಾರದಲ್ಲಿ ಇಡೀ ವಿಶ್ವದ ಗಮನ ಸೆಳೆಯುವಂಥ ಒಂದು ರೀತಿಯಲ್ಲಿ ಶ್ರೀ ಮಹಾವಿಷ್ಣು ಶ್ರೀ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಒಂದು ಬಾಲರಾಮನ ರೂಪದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಅಯೋಧ್ಯೆಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದಂಥ ಪ್ರಧಾನಮಂತ್ರಿಗಳನ್ನು ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ನಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಇಡೀ ದೇಶದ ನಾಗರಿಕರು ಎಲ್ಲರೂ ಕೂಡ ನಾವು ಅಭಿನಂದಿಸಬೇಕಾಗಿದೆ. ಬಂಧುಗಳೇ, ರಾಮ ಮಂದಿರ ವಿಚಾರದಲ್ಲಿ ಎಷ್ಟೋ ಹೋರಾಟಗಳ ಮೂಲಕ ಸಾಧಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನ ಇತ್ತು. ಆ ವಿಚಾರದಲ್ಲಿ ಇಡೀ ವಿಶ್ವದ ಗಮನ ಸೆಳೆಯುವಂಥ ಒಂದು ರೀತಿಯಲ್ಲಿ ಶ್ರೀ ಮಹಾವಿಷ್ಣು ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಶ್ರೀ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಒಂದು ಬಾಲರಾಮನ ರೂಪದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಅಯೋಧ್ಯೆಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದಂಥ ಪ್ರಧಾನಮಂತ್ರಿಗಳನ್ನು ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ನಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಇಡೀ ದೇಶದ ಕೇಳಿಸ್ಕೊಡ್ರಲ್ಲ ರೆಡ್ಡಿ ಅವರ ಮಾತನ್ನ. ಬಿಜೆಪಿಯವ್ರ ಪರವಾಗಿ ಇಷ್ಟು ದಿನ ಗುಡುಕ್ತಾ ಇದ್ದಂಥ ಜನಾರ್ದನ್ ರೆಡ್ಡಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಬಿಜೆಪಿ ಸೇರ್ತಾರ KRPP ಸ್ಥಾಪಕ ಶಾಸಕ ಜನಾರ್ದನ್ ರೆಡ್ಡಿ, ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಸಂಪರ್ಕ ಮಾಡಿರುವಂಥ ಬಿಜೆಪಿ ನಾಯಕರು ಈಗಾಗಲೇ ನಿರಂತರವಾಗಿ ಚರ್ಚೆ ಆಗ್ತಾ ಇದೆ. ಹಿಂದೆ ಕೂಡ ಅವರು ಬಿಜೆಪಿ ಬಿಡುವಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಆಗಿತ್ತು. ಬಿಜೆಪಿ ಜೊತೆಗೆ KRPP ವಿಲೀನ ಮಾಡಬೇಕು ಅನ್ನೋಂಥದ್ದು ಬಿಜೆಪಿ ನಾಯಕರ ಡಿಮ್ಯಾಂಡ್. ಆದರೆ ಸದ್ಯಕ್ಕೆ ಅದಕ್ಕೆ ಒಪ್ತಾ ಇಲ್ಲ. ಅದ್ರ ಬದಲಾಗಿ ಈಗ ಕಾಂಪ್ರಮೈಸ್ ಫಾರ್ಮುಲಾ ಕೂಡ ರೆಡಿ ಆಗ್ತಾ ಇದೆ. ಬಹುಶಃ ಅವ್ರು ಒಂದು ವೇಳೆ ಬಿಜೆಪಿ ಬಂದರೆ ಕೊಪ್ಪಳದಿಂದ ಅವರನ್ನು ಸ್ಪರ್ಧೆ ಮಾಡೋದಕ್ಕೆ ಬಹುಶಃ ಟಿಕೆಟ್ ನೀಡಬಹುದು ಅನ್ನುವಂಥ ಮಾತುಕತೆ ಕೂಡ ನಡೀತಾ ಇದೆ. ಈಗಾಗಲೇ ಸುಮಾರು 3-4 ಭಾಗದಲ್ಲಿ ಅವರ ಪ್ರಭಾವ ಇದೆ. ಅಂದರೆ ಗೆಲ್ಲುವಂಥ ಸಾಧ್ಯತೆಗಳು ವಿರಳವಾಗಿದ್ದರೂ ಕೂಡ ಚುನಾವಣೆ ಮೇಲೆ, ಮತ ಬ್ಯಾಂಕ್ ಮೇಲೆ ಅಥವಾ ಮತಗಳನ್ನು ವಿಭಜನೆ ಮಾಡೋದ್ರಲ್ಲಿ ರೆಡ್ಡಿ ಪಕ್ಷ ಯಶಸ್ವಿ ಆಗ್ಬೋದು. ಈ ಒಂದು ಕಾರಣಕ್ಕೋಸ್ಕರ ಬಹುಶಃ ಅವರನ್ನು ಬಿಜೆಪಿಗೆ ವಾಪಸ್ ಕರೆತಂದರೆ ಸಹಾಯ ಆಗತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಜಾಯ್ನ್ ಆಗ್ತಿದ್ದಾರೆ. ಕಿರಣ್, ಎಲ್ಲ ಒಂದು ಕಡೆಗೆ ಈಗಾಗಲೇ ಶೆಟ್ಟರ್ ಅವರ ವಾಪಸ್ಸಾತಿ ಆಗಿದೆ, ಶೆಟ್ಟರ್ ಅವರ ಆಪರೇಷನ್ ಕಂಪ್ಲೀಟ್ ಆಗಿದೆ. ಈಗ ಜನಾರ್ದನ್ ರೆಡ್ಡಿ ಅವರ ಹತ್ರ ಬಿಜೆಪಿ ನಾಯಕರು ಮುಖ ಮಾಡ್ತಾ ಇದ್ದಾರೆ. ಆದರೆ ಶೆಟ್ಟರ್ ಅವರನ್ನು ಬಿಜೆಪಿಗೆ ಕರೆತಂದಷ್ಟು ಸುಲಭ ಅಲ್ಲ ಜನಾರ್ದನ್ ರೆಡ್ಡಿ ಅವರು. ಯಾಕೆಂದರೆ ಅವರ ವಿರುದ್ಧ ಇರುವಂಥ ಆರೋಪಗಳು, ಅವರ ವಿರುದ್ಧ ಇರುವಂಥ ಕೇಸ್ಗಳು, ಇದೆಲ್ಲದಕ್ಕೂ ಕೂಡ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹೀಗಾಗಿ ಬಿಜೆಪಿ ಮನೆಯಲ್ಲಿ ಏನಾಗ್ತಾ ಇದೆ, ರೆಡ್ಡಿ ಅವರನ್ನ ಯಾವ ರೀತಿ ವಾಪಸ್ಸತಿಗೆ ಪ್ಲ್ಯಾನ್ ಮಾಡಲಾಗ್ತಾ ಇದೆ? ಪ್ರಮೋದ್, ಜಗದೀಶ್ ಶೆಟ್ಟರ್ ಅವರನ್ನ ಕರ್ಕೊಂಡು ಬಂದಿರುವಂತಹ ರೀತಿ ಬಿಜೆಪಿಗೆ ಒಂದು ರೀತಿಯಲ್ಲಿ ಸುಲಭವಾದ ವಿಚಾರವಾಗಿದೆ. ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯಂತಹ ದೊಡ್ಡ ಮಟ್ಟದ ಹರ್ಡಲ್ಸ್ಗಳು ಇರಲಿಲ್ಲ. ಆದರೆ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಹಾಗಿಲ್ಲ. ಯಾಕೆಂದ್ರೆ ಜನಾರ್ದನ್ ರೆಡ್ಡಿ ಈಗ ಪ್ರತ್ಯೇಕವಾದಂತಹ ಪಕ್ಷದಲ್ಲಿದ್ದಾರೆ. ಅವರು ಅವರದೇ ಆದಂತಹ ಪಕ್ಷವನ್ನ ಸ್ಥಾಪನೆ ಮಾಡಿರುವಂತಹ ಕಾರಣಕ್ಕಾಗಿ ಅವ್ರನ್ನ ಮತ್ತೆ ಸೇರ್ಪಡೆ ಮಾಡ್ಕೊಳ್ಬೇಕಾದ್ರೆ ಅವರ ಪಕ್ಷವನ್ನ ಅವರು ಬಿಜೆಪಿಯಲ್ಲಿ ವಿಲೀನವನ್ನ ಮಾಡಬೇಕಾಗುತ್ತೆ. ಆ ಒಂದು ಡಿಮಾಂಡ್ ಅನ್ನು ಇಟ್ಟುಕೊಂಡೇ ಬಿಜೆಪಿ ನಾಯಕರು ಜನಾರ್ದನ್ ರೆಡ್ಡಿ ಅವರನ್ನು ಅಪ್ರೋಚ್ ಮಾಡಿದ್ದಾರೆ. ಆದರೆ ಜನಾರ್ದನ್ ರೆಡ್ಡಿ ಆರಂಭಿಕವಾಗಿ ಆ ಅಪ್ರೋಚ್ಗೆ ಸಕಾರಾತ್ಮಕವಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಯಾಕೆಂದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಪಕ್ಷವನ್ನ ಈಗಲೇ ವಿಲೀನ ಮಾಡುವಂತಹ ಒಂದು ಉದ್ದೇಶವೂ ಕೂಡ ಅವರು ಇಟ್ಕೊಂಡಂತಿಲ್ಲ. ಆದ್ರೆ ಬಿಜೆಪಿ ಅವರಿಗೆ ಹೇಳ್ತಿರುವಂತದ್ರಿಂದ ನೀವು ಪಕ್ಷವನ್ನ ವಿಲೀನ ಮಾಡಿ ಅನ್ನುವಂತಹ ಡಿಮಾಂಡ್ ಅನ್ನು ಅವರ ಮುಂದಿಡ್ತಿದ್ದಾರೆ. ಆದ್ರೆ ಜನಾರ್ದನ್ ರೆಡ್ಡಿ ಬಿಜೆಪಿ ಅವರ ಅಪ್ರೋಚ್ಗೆ ನಾನು ವಿಲೀನವನ್ನ ಮಾಡೋದಿಲ್ಲ, ಬದಲಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಮತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ನಾವು ಒಂದಷ್ಟು ಬೆಂಬಲವನ್ನ ಕೊಡಬಹುದು ಅನ್ನುವಂತಹ ಮಾತನ್ನು ಅವರು ಬಿಜೆಪಿ ನಾಯಕರಿಗೆ ಹೇಳಿದ್ದಾರೆ. ಬಿಜೆಪಿ ಲೆಕ್ಕಾಚಾರ ಇರುವಂತದ್ದೇನೆಂದ್ರೆ ಜನಾರ್ದನ್ ರೆಡ್ಡಿ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರೆ ಕೊಪ್ಪಳ, ಬಳ್ಳಾರಿ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅದು ಸಹಾಯ ಆಗಬಹುದು ಅನ್ನುವಂತಹ ಲೆಕ್ಕಾಚಾರದ ಜೊತೆಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಜನಾರ್ದನ್ ರೆಡ್ಡಿ ಅವರನ್ನೇ ಅಭ್ಯರ್ಥಿಯಾಗಿ ಮಾಡಿದ್ರೆ ಹೇಗೆ ಅನ್ನುವಂಥ ಒಂದು ಚಿಂತನೆಯನ್ನು ಮುಂದಿಟ್ಟುಕೊಂಡು ಅವರು ಜನಾರ್ದನ್ ರೆಡ್ಡಿ ಜೊತೆ ಮಾತುಕತೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಆದರೆ ಜನಾರ್ದನ್ ರೆಡ್ಡಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಸ್ಪಷ್ಟವಾದಂತಹ ನಿಲುವನ್ನು ಇನ್ನೂ ಕೂಡ ವ್ಯಕ್ತಪಡಿಸಿಲ್ಲ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಆರಂಭಿಕವಾಗಿ ಅಂದ್ರೆ KRPP ಪಕ್ಷವನ್ನ ಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೂ ಮುನ್ನ ಅವರು ಬಿಜೆಪಿಯಲ್ಲಿ ಮುಂದುವರಿಯುವಂತಹ ವಿಚಾರಕ್ಕೆ ಬಿಜೆಪಿ ನಾಯಕರನ್ನ ಅವರು ಯಾವ ರೀತಿ ಅಪ್ರೋಚ್ ಮಾಡಿದ್ರು ಅದಕ್ಕೆ ಬಿಜೆಪಿ ಸಕಾರಾತ್ಮಕ ಸ್ಪಂದನೆ ಇರಲಿಲ್ಲ. ಹಾಗಾಗಿ ಈಗ ಒಂದಷ್ಟು ನ್ಯೂಟ್ರಲ್ ರೀತಿಯನ್ನ ಜನಾರ್ದನ್ ರೆಡ್ಡಿ ಅನುಸರಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಕಿರಣ್ ಎಲ್ಲ ಮಾಹಿತಿಗಾಗಿ.